ನಮಸ್ಕಾರ. ಓಂ ನಮಃ ಶಿವಾಯ. ಈಗ ಎಲ್ಲ ಕಡೆ ಕುಂಭದ ಬಗ್ಗೆನ ಮಾತದ. ಇದು ಕುಂಭ ಸದ್ಯ ಮಟ್ಟಿಗೆ ನಡಿಲಿಕತ್ತಿದ್ದು ಪ್ರಯಾಗ್ರಾಜ್ ಒಳಗೆ. ಏನಪ್ಪ ಪ್ರಯಾಗ್ರಾಜ್ ಅಂದ್ರೆ, ಎಲ್ಲೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನದಿಗಳು ಸಂಗಮ ಆಗ್ತದೆ, ಅದನ್ನು ಪ್ರಯಾಗ್ ಅಂತಾರೆ. ಆ್ಯಕ್ಚುಲಿ ನಿಮ್ಗೆ ಈ ಪ್ರಯಾಗ್ ಅಥವಾ ಪ್ರಯಾಗ್ರಾಜದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಾಗ ಒಂದು ವಿಷಯ ಏನು ತಿಳಿಸ್ಬೇಕಂದ್ರೆ, ಈ ಗಂಗೋತ್ರಿ ಒಳಗೆ ಏನು ಗಂಗಾ ನದಿ ಹುಟ್ತದ ಅಂತೇವಿ, ಅದು ಅಲ್ಲೇ ಗಂಗಾ ಅಂತ ಹೆಸರು ಇರೋಂಗಿಲ್ಲ, ಅಲಕ್ನಂದ ಅಂತ ಹೆಸರು ಬರ್ತದೆ. ಅಲಕ್ನಂದ ಏನಾಗ್ತದೆ, ದೇವಪ್ರಯಾಗ್ ಅನ್ನುವಲ್ಲಿ ಬಂದು ಕೂಡ್ತದೆ ಭಗೀರಥಿ ಜೋಡಿ. ಅದಕ್ಕಿಂತ ಮೊದಲದು 4 ನದಿ ಜೋಡಿ ಸಣ್ಣ ಸಣ್ಣ ನದಿಗಳನ್ನು ತೊಗೊಂಡು ಬರ್ತದೆ. ಈಗ ರೈಟ್ ಸೈಡಿಂದ ಅಲಕ್ನಂದ ಹರ್ಕೊಂಡು ಬರ್ತದೆ. ಮೊದಲು ಒಂದು ನದಿ ಜೋಡಿ ಕೂಡ್ತದೆ, ಅದು ವಿಷ್ಣು ಪ್ರಯಾಗು, ಆಮೇಲೆ ನಂದ ಪ್ರಯಾಗು, ಕರ್ಣ ಪ್ರಯಾಗು, ರುದ್ರ ಪ್ರಯಾಗು, ದೇವಪ್ರಯಾಗ ಒಳಗೆ ಏನು ಅಲಕ್ನಂದ ನದಿ ಭಾಗೀರಥಿ ಇತ್ಲಾಗಿಂದ ಬರ್ತದೆ, ಅಲ್ಲಿ ಕೂಡ್ತದೆ. ಅವಾಗ ಅದು ಅಲ್ಲಿ ದೇವಪ್ರಯಾಗ ಒಳಗೆ ಕೂಡ್ತದೆ. ಅಲ್ಲಿ ಅದು ಹೆಸರು ಎರಡೂ ಬಿಡ್ತಾವೆ, ಅಲಕ್ನಂದಾನೂ ಬಿಡ್ತದೆ, ಭಾಗೀರಥಿನೂ ಬಿಟ್ಟು ಅಲ್ಲಿದ ಗಂಗಾ ಅಂಥೇಳಿ ಅದು ಹೆಸರು ತೊಗೊಂಡು ಮುಂದೆ ಹರಿತದೆ. ಮತ್ತು ಯಮುನಾ ಇನ್ನೂ ಸ್ವಲ್ಪ ಸೈಡಿಂದ ಬಂದು ಉತ್ತರಾಖಂಡು, ಯು ಪಿ, ಡೆಲ್ಲಿ ಮತ್ತು ಯು ಪಿ ಒಳಗೆ ಬಂದು ಈ ಸಂಗಮ ಅಥವಾ ಪ್ರಯಾಗ್ರಾಜ್ ಇದು ಅದಕ್ಕೆ ಈ ಒಳಗೆ ಕೂಡ್ತದೆ. ಇಲ್ಲೇ ಗಂಗಾ, ಯಮುನಾ, ಗುಪ್ತವಾಗಿ ಸರಸ್ವತಿ ನದಿ ಕೂಡ್ತದಂತೆ. ಅದು ನಮ್ಮ ಬರಿಗಣ್ಣಿಗೆ ಕಾಣೋಂಗಿಲ್ಲ, ಮೇ ಬಿ ಸೆಟ್ಲೈಟ್ದಿಂದ ಈಗ ಅದನ್ನು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲೇ ತ್ರಿವೇಣಿ ಸಂಗಮ ಕೂಡಿದ್ದಕ್ಕೆ ಅದಕ್ಕೆ ಅಗದಿ ಶ್ರೇಷ್ಠ ಸ್ಥಾನಮಾನ ಬರ್ತದೆ. ಆಮೇಲೆ ಇದು ಕುಂಭಮೇಳ ಒಳಗೆ ಏನು ಇಂಪಾರ್ಟೆಂಟ್ ಅಂದರೆ, ಈ ಕಾಸ್ಮಿಕ್ ಎನರ್ಜಿ ನಮ್ಮ ಋಷಿಮುನಿಗಳು ಐಡೆಂಟಿಫೈ ಮಾಡಿದರು. ಈ ಎನರ್ಜಿ ಯೋಗ ಸಾಧನಕ್ಕೆ ಅಗದಿ ಪ್ರಶಸ್ತ ಸ್ಥಾನ ಟೈಮು ಏನಂತಂದ್ರೆ, ಜುಪಿಟರ್ ಅಥವಾ ಗುರುಗ್ರಹ ಏನದ ನಮ್ಮ ಪೃಥ್ವಿಗೆ ಅಗದಿ ಬೆಸ್ಟ್ ಗ್ರಹ, ಅದು ಭಾಳ ರೀತಿಯಿಂದ ಹೆಲ್ಪ್ ಮಾಡ್ತದೆ. ಅದಕ್ಕೆ ಯಾವಾಗ ಜುಪಿಟರ್ ಪರ್ಟಿಕ್ಯುಲರ್ ಪ್ಲೇಸ್ ಒಳಗೆ ಸನ್ನು ಜುಪಿಟರು ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಅಂತಾರೆ ಅಥವಾ ಆ ಪ್ಲೇಸ್ ಒಳಗೆ ಬರ್ತದೆ, ಅವಾಗ ಏನಾಗ್ತದೆ, ಈ ಕಾಸ್ಮಿಕ್ ಎನರ್ಜಿ ಹೈಯೆಸ್ಟ್ ಲೆವೆಲ್ ಒಳಗೆ ಇರ್ತದೆ. ಅದಕ್ಕೆ ಈ ಯೋಗ ಸಾಧನ ಮಾಡೋರಿಗೆ ಇವು ಬೆಸ್ಟ್ ಟೈಮು. ನಮ್ಮ ಋಷಿಮುನಿಗಳು ಏನು ಐಡೆಂಟಿಫೈ ಮಾಡಿದ್ರಂದ್ರೆ, ನಾವು ಈ ಇಕ್ವೇಟರ್ ಅಥವಾ ಭೂಮಿದೊಂದು ಏನು ಝೀರೋ ರೇಖೆ ಅಂತಂತೇವಿ, ಅಕ್ಷಾಂಶ, ಅಲ್ಲಿದ ಸರ್ಟನ್ ಡಿಗ್ರಿ ಒಳಗೆ ಕೆಲವೊಂದು ಟೈಮ್ ಒಳಗೆ ಈ ಎನರ್ಜಿ ಭಾಳ ಇರ್ತದೆ. ಇವ್ರು ಐಡೆಂಟಿಫೈ ಮಾಡಿದ ಸ್ಥಾನಗಳಂದ್ರೆ 4: ಒಂದು ಹರಿದ್ವಾರ ಗಂಗಾ ನದಿಗೆ, ಒಂದು ಈ ಪ್ರಯಾಗ್ರಾಜ ಈ ತ್ರಿವೇಣಿ ಸಂಗಮ ಒಳಗೆ, ನಾಸಿಕ್ ಗೋದಾವರಿ ನದಿ ದಂಡಿಗೆ, ಉಜ್ಜೈನು ಕ್ಷಿಪ್ರ ನದಿ ದಂಡಿಗೆ ಕುಂಭಮೇಳಗಳಾಗ್ತವೆ. ಸೂರ್ಯ ಮತ್ತು ಜುಪಿಟರು ಪರ್ಟಿಕ್ಯುಲರ್ ಕಾಂಬಿನೇಷನ್ ಒಳಗೆ ಬಂದಾಗ ಇವು ಆಗ್ತವೆ. ಹೈಯೆಸ್ಟ್ ಎನರ್ಜಿ ಪಾಯಿಂಟ್ ಇರ್ತದೆ ಕಾಸ್ಮಿಕ್ ಎನರ್ಜಿ. ಯೋಗ ಸಾಧನ ಮಾಡಿದವ್ರಿಗೆ ಶ್ರೇಷ್ಠ. ಈ ಇದ್ರೊಳಗೆ ಈ ನದಿ ದಂಡಿ ಒಳಗೆ ನಾವು ಇರೋದರಿಂದ ಅಲ್ಲೇನಲ್ಲಿ ಸ್ನಾನ ಮಾಡ್ತಾರೆ ಅಥವಾ ಡಿಪ್ ತೊಗೋತಾರೆ, ಮುಳುಗಿ ಹೇಳ್ತಾರೆ ಅಥವಾ ಡುಬ್ಕಿ ತೊಗೊಂಡು ಹೇಳ್ತಾರಲ್ಲ, ಆವಾಗ ಹಸಿ ಮೈಗೆ ಈ ಕಾಸ್ಮಿಕ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಹೆಚ್ಚಿಗೆ ಬರ್ತದೆ. ಅದಕ್ಕೆ ನಾವು ಅಲ್ಲಿ ಹೋಗಿ ಆ ಪರ್ಟಿಕ್ಯುಲರ್ ಟೈಮ್ ಒಳಗೆ ಸ್ನಾನ ಮಾಡ್ತೇವೆ. ಮತ್ತೊಂದು ಏನಂದ್ರೆ, ಭಾರದ್ವಾಜ ಋಷಿಗಳು ಅಲ್ಲಿ ಎಷ್ಟೋ ದಿನ ಇದ್ರಂತ ಯಾಜ್ಞವಲ್ಕ ಋಷಿಗಳು ಅಂತ ಒಬ್ಬರು ಕಲಿಯುಗದ ಸ್ಟಾರ್ಟಿಂಗ್ ಬರ್ತಾರೆ. ವೇದವ್ಯಾಸರ ಶಿಷ್ಯನ ಶಿಷ್ಯ ಇವರು. ಅವರು ಎಷ್ಟೋ ವರ್ಷ ತನಕ ಅಲ್ಲೇ ಈ ಟೈಮ್ ಒಳಗೆ ಹೋಗ್ತಿದ್ರಂತೆ. ಈ ಪರ್ಟಿಕ್ಯುಲರ್ ಮಂತ್, ಎವ್ರಿ ಇಯರ್ ಈ ಪರ್ಟಿಕ್ಯುಲರ್ ಮಂತ್ ಒಳಗೆ ಹೋಗ್ತಿದ್ರಂತೆ. ನಾಟ್ 12 ವರ್ಷಕ್ಕೆ, ಕುಂಭ ಆಗೋದು 12 ವರ್ಷ ಹೋಗಿ ಅಲ್ಲೇ ಸಾಧನ ಮಾಡ್ತಿದ್ರು. ಸುತ್ತಮುತ್ತಲಿನ ಯಾರು ರಾಜಂದರು ಅಂದ್ರೆ ರಾಜರವಾಗ ಯಾರು ಇರ್ತಿದ್ರು, ಅವ್ರ ಕಡೆ ಬಂದು ಗೈಡೆನ್ಸ್ ತೊಗೊಂಡು ಹೋಗ್ತಿದ್ರಂತೆ. ಯಾವಾಗ ರಾಜ್ಯ ಹೆಂಗೆ ನಡೆಸಬೇಕು, ಎಕನಾಮಿಕ್ ಆ್ಯಕ್ಟಿವಿಟಿ ಯಾವ ರೀತಿಯಿಂದ ಆಗಬೇಕು, ಸ್ಟ್ರಕ್ಚರ್ ಆಫ್ ನಮ್ಮ ರಾಜ್ಯದ ಮಂತ್ರಿ ಮಂಡಲ ಅದು ಹೆಂಗೆ ರಚನಾ ಇರಬೇಕು ಅಂಥೇಳಿ ಅವ್ರ ಕಡೆಯಿಂದ ಗೈಡೆನ್ಸ್ ತೊಗೊಂಡು ಹೋಗ್ತಿದ್ರಂತೆ. ಅದಕ್ಕೆ ಈ ಸ್ಥಾನಗಳು ಅಗದಿ ಪ್ರಶಸ್ತ ಸ್ಥಾನಗಳು ಅವ. ಅದು ಪರ್ಟಿಕ್ಯುಲರ್ ಕಾಂಬಿನೇಷನ್ ಆಫ್ ಸೂರ್ಯ ಮತ್ತು ಜುಪಿಟರ್, ಗುರು ಮತ್ತು ಸೂರ್ಯ. ಆವಾಗ ಅಲ್ಲಿ ಸ್ನಾನ ಮಾಡಿ ಆ ಕಾಸ್ಮಿಕ್ ಎನರ್ಜಿನ ತಗೋರಿ ಅಂಥೇಳಿ ಪ್ರಚಲಿತದ. ನಾರಾಯಣ ತಾಯಿ ಭಾರತಿ ಎಲ್ಲರಿಗೂ ಚಲೋ ಇಟ್ಟಿರಲಿ.